स्वागत है आपका बी न्यूज नेशन में। मैं हूं आबिद हुसैन शेख। इंडी क्षेत्र के विकास के लिए जो वादे किए थे वो पूरे हुए। यशवंतराय गौड़ा पाटिल आज बीजापुर में मीडिया से बात करते हुए इंडी क्षेत्र के एमएलए यशवंतराय गौड़ा पाटिल ने अपने 4 साल की अवधि में किए गए अभिवृद्धि कामों को गिनवाते हुए कहा कि जो कहा था वो किया है। राज्य के इतिहास में पूर्व सभा को 90 करोड़ 50 लाख फंड दिए जाने का आंकड़ा बताते हुए राज्य का पहला नगर होगा जो इतने बड़े अभिवृद्धि कामों के फंड का इस्तेमाल करेगा। ಅಭಿವೃದ್ಧಿ ಮಂಡಳಿ ಅಂತ ಕೆಲಸಗಳನ್ನ ರಾಜ್ಯ ಮಟ್ಟದ ಒಂದು ಮಟ್ಟದ ಅಭಿವೃದ್ಧಿ ಮಂಡಳಿ ಎಲ್ಲೋ ಒಂದು ತಾಲೂಕು ಆಫೀಸ್ ಅಲ್ಲ ನೀವು ನನಗೆ ಕೇಳಿದ್ರೆ ನಾನು ಮಾಹಿತಿ ಉಳಿಸುವಂತ ಪ್ರಯತ್ನ ಮಾಡ್ತೀನಿ। ಮಿನಿ ವಿಧಾನಸೌಧಕ್ಕೆ ಒಂದು ಆಫೀಸ್ ಕೊಡುವಂತ ಪ್ರಯತ್ನ ನಾವು ಮಾಡಿದೀವಿ। ಮಿನಿ ವಿಧಾನಸೌಧ ಹೊಸದಾಗಿ ಪ್ರಾರಂಭ ಆಗಿದೆ, ಅಲ್ಲಿ ಇನ್ನೂ ಫರ್ನಿಶಿಂಗ್ ಇಲ್ಲ, ಅನೇಕ ಸಮಸ್ಯೆ। ನಿಮಗೆ ಒಂದು ಮನಿ ಕಟ್ತೀರಿ, ಆ ಮನಿ ವೆರಿ ನೆಕ್ಸ್ಟ್ ಡೇ ಎಲ್ಲ ಮಾಡಕ್ಕಾಗಲ್ಲ, ಸ್ವಲ್ಪ ಸಮಯ ಈಗ ಕಾರ್ಯನಿರ್ವಹಿಸೋದು ಬೇರೆ ಸರ್। ಅಟ್ಲೀಸ್ಟ್ ಅದ್ರ ಬಗ್ಗೆ ಮಾಹಿತಿ ಜನರಿಗೆ ಮಾಹಿತಿ ಸಿಗಲಿಲ್ಲ ಅಂದ್ರೆ ಹೆಂಗೆ ಅಂತ ಈ ಕೆಲವೇ ದಿನದೊಳಗೆ ಸಂಶೋಧಕರನ್ನ ಕರೆಸೋರಿದ್ದಾರೆ, ಕಾರ್ಯಕ್ರಮ ಮಾಡೋರಿದ್ದಾರೆ। ನಾನು ನಿಮ್ಮನ್ನ ಆ ಸಂದರ್ಭದಲ್ಲಿ ಕರೆಸ್ತೀನಿ, ನಿಮ್ಮ ಮುಕ್ತವಾಗಿ ಅಲ್ಲಿ ಏನೇನು ನಡೀತದನ್ನು ತೋರಿಸ್ಕೊಡುವಂತ ಪ್ರಯತ್ನ ಮಾಡ್ತೇವೆ। ನಿಮ್ಮ ರೈತರ ಪರವಾಗಿ ಅತಿ ಹೆಚ್ಚಿನ ಕಳಕಳಿ ಹೊಂದಿದವರು ನಾವು ಕರ್ನಾಟಕದಾಗ ಅತಿ ಹೆಚ್ಚಿನ ಬೆಳೆ ಪರಿಹಾರ ಕೊಟ್ಟಿರ್ತಕ್ಕಂಥ ತಾಲೂಕಿಗೆ ಕೀರ್ತಿ ಯಾವ್ದು ಸತ್ತಿದ್ರು ಇಂಡಿ ತಾಲೂಕಾಗಿ। ಇಂಡಿ ತಾಲೂಕಿನ ರೈತರು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಬೆಳೆ ಪರಿಹಾರವನ್ನು ಕೊಟ್ಟಿದ್ದೀವಿ ನಾವು, ಇನ್ಪುಟ್ ಸಬ್ಸಿಡಿ। ಸೊ ವಿ ಆರ್ ವೆರಿ ಮಚ್ ಕನ್ಸರ್ನ್ ಅಬೌಟ್ ದಿ ಫಾರ್ಮರ್ಸ್ ಅಂಡ್ ದಿ ಕನ್ಸರ್ನ್ ಅಬೌಟ್ ದಿ ಅವರ್ ಕಾನ್ಸ್ಟಿಟ್ಯೂನ್ಸಿ ಅಂಡ್ ಅವರ್ ತಾಲೂಕಾ, ಅಂಡ್ ವಿ ನೋ ವಾಟ್ ಟು ಡೂ ಫಾರ್ ಫಾರ್ಮರ್ಸ್, ಯಾವ ರೀತಿ ಉತ್ಕರಿಸಬೇಕು ಏಳಿಸಬೇಕು। ಇವತ್ತು ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ। ನೆಕ್ಸ್ಟ್ ಬಜೆಟ್ ನಾವು ಸಹಿತ ಮನವಿ ಮಾಡ್ಕೊಳ್ಬೇಕು, ಫೆಬ್ರವರಿ ಒಳಗೆ ನಮ್ಮ ಬಜೆಟ್ ಮಂಡನೆ ಆಗ್ತಾ ಇದೆ ಮತ್ತು ಇನ್ನೂ ಹೆಚ್ಚಿನ ಅದಕ್ಕೆ ಈಗ ಇವತ್ತು ಅದನ್ನ ಮಗು ಹುಟ್ಟಿದೆ, ಅದಕ್ಕೆ ಮುಂದಿನ ದಿನಮಾನ ನಿಂಬೆ ಅಭಿವೃದ್ಧಿ ಮಂಡಳಿ ಈ ರಾಜ್ಯದ ಯಾವ ರೀತಿ ಕಾಫಿ ಅಭಿವೃದ್ಧಿ ಮಂಡಳಿ ಆಗದ, ರಬ್ಬರ್ ಅಭಿವೃದ್ಧಿ ಮಂಡಳಿಗಳದಾವ ಅಂತ ಉತ್ಕೃಷ್ಟ ಮಟ್ಟಕ್ಕೆ ಒಯ್ತೀವಿ। ಆದ್ರೆ ಈಗ ಒಂದೇ ವಾರದಾಗ, ಒಂದೇ ತಿಂಗಳದಾಗ, ಒಂದೇ ವರ್ಷನಾಗ ಮಾಡ್ತೀವಿ ಅಂತ ಹೇಳಲ್ಲ, ಮತ್ತೆ ಬೇಕಾಗ್ತದೆ। ಬಟ್ ವಿ ಹ್ಯಾವ್ ಸ್ಟಾರ್ಟೆಡ್ ದಟ್ ಇದು ಇನ್ನೂ ಪರಿಹಾರನೂ ಕೊಡಲಿಲ್ಲ ಸರ್। ಸಿಎಂ ಅವರು ಭರವಸೆ ಕೊಟ್ಟು ಏನ್ ಸಾಧ್ಯ ಇದ್ರ ಮೇಲೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು ಅವರು। ಸಮೀಕ್ಷೆ ಮಾಡಿ ಅದಕ್ಕೆ ಪ್ರಸ್ತಾವನೆ ಮಾಡೋದನ್ನ, ಸಮೀಕ್ಷೆಗಳ ಮಾಡೋದನ್ನ ಎಲ್ಲರಿಗೂ ಪರಿಹಾರ ಕೊಟ್ಟಿರ್ತಕ್ಕಂಥ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸರ್ಕಾರಗಳ ಅವಧಿಯಲ್ಲೂ ಆಗಿರ್ತಾವ, ಎಲ್ಲರಿಗೂ ಪರಿಹಾರ ಕೊಟ್ಟಿರ್ತಕ್ಕಂಥ ಆಗಿರಂಗಿಲ್ಲ। ಅದ್ರ ಸಂಬಂಧ ಇವತ್ತು ನಾವು ಕಳಕಳಿ ಇಟ್ಕೊಂಡೆ ಈ ನಿಜವಾದ ಈ ರೈತರಿಗೆ ಮುಂದಿನ ದಿನಮಾನಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದಲೇ ಇವತ್ತು ಅಭಿವೃದ್ಧಿ ಮಂಡಳಿ ಮಾಡಿದೀವಿ ನಾವು। ಆ ಮುಖಾಂತರ ಸರ್ಕಾರ ಗಮನ ಸೆಳೆಯುವಂತ ಪ್ರಯತ್ನ ಮುಂದಿನ ದಿನಮಾನದೊಳಗೆ ಆಗ್ಲಿ ಅನ್ನುವಂಥ ಸದಾಶಯ ಇದೆ ಅದರಲ್ಲಿ। ಐಬಿಸಿ ಏನದ 0 to 69 ತನ ಇಂಡಿ ಬ್ರಾಂಚ್ ಕೆನಾಲ್ ಆಗಿದೆ। ಮುಂದಿನ ದಿನಮಾನದೊಳಗೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಂಟಿಯಾಗಿ ಅನುದಾನ ಬಳಕೆ ಮಾಡ್ಕೊಂಡಿದ್ದಾವೆ, ಆದ್ರೆ ಇವತ್ತಿಂದನೇ ಆ ಪರಿಸ್ಥಿತಿ ಇಲ್ಲ। ಆಮೇಲೆ ನಮ್ಮವ್ರಿಗೆಲ್ಲರಿಗೂ ಏನಾಗಿರೋದ್ರೆ ಹೊಸ ಇರಿಗೇಷನ್ ಯೋಜನೆಗಳನ್ನ ಭಾಳ ಅದಾವ ನಮ್ದು। ಇವತ್ತು 3ನೇ ಹಂತದ ಎಲ್ಲ ನೀರಾವರಿ ಯೋಜನೆಗಳನ್ನು ಪೂರೈಸಬೇಕಾದಂಥ ಒಂದು ಕಾಲಮಿತಿ ನಮಗಿರೋದ್ರಿಂದ ಇವರಿಗೆ ಅನಿವಾರ್ಯವಾಗಿ ಅನುದಾನವನ್ನ ಹೊಸ ಯೋಜನೆಗಳಿಗೆ ಇದಕ್ಕೆಲ್ಲ ಆಗ್ಯದ। ಬಟ್ ಇವ್ರಿಗೆ ಇವತ್ತು ಅದು ನೀರನ್ನ ಇವತ್ತೇನು ಅದಕ್ಕಿಂತ ನನ್ಕಿಂತ ಯು ಆರ್ ಬೆಟರ್ ಆಸ್ ಟು ದ್ಯಾಟ್। ವರ್ಷದಿಂದ 6 ಚುನಾವಣೆಗಳನ್ನು ಮಾಡಿ ನನಗೆ ಚುನಾವಣೆಗಳನ್ನ ಯಾವ ರೀತಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ನಾನು ರಾಜಕಾರಣ ಮಾಡಬೇಕು ಗೊತ್ತಿಲ್ಲ, ಅದು ಆ ಜನರಿಗೂ ಇಷ್ಟೆಲ್ಲ ಮಾಡಿದ್ದೀವಿ ನಾವು, ದುಡಿದಿದ್ದೀವಿ, ಕೂಲಿ ಕೊಡ್ರಿ ಅಂತ ಕೇಳ್ತೀವಿ, ಅದು ಬಿಡೋದು ಅವ್ರು ಏನು ನಿರ್ಣಯ ಮಾಡಿದ್ರು ನಾವು ಅದನ್ನು ಸ್ವೀಕರಿಸ್ತೀವಿ। ಭಾಳ ಅತ್ಯಂತ ಪ್ರಜ್ವಲ ಮನಸ್ಸಿನಿಂದ ನಾನು ಅದನ್ನು ಸ್ವೀಕರಿಸ್ತೀನಿ। ಪ್ರಜಾಪ್ರಭುತ್ವದಾಗ ಅವರ ನಿರ್ಣಯ ಅಂತಿಮ ನಿರ್ಣಯ। ಈ ಹಿಂದೆ ಕಾಂಗ್ರೆಸ್ನವರು ಕೊಟ್ಟಿರೋ ಭರವಸೆಗಳನ್ನೆಲ್ಲ ಈಡೇರಿಸ್ತಿದ್ದಾರೆ ಇಂದಂಗಾಯ್ತು, ವೀರೇಂದ್ರ ಪಾಟೀಲ್ ಭರವಸೆ ಈಡೇರಿಸಬಹುದು। ಎಸ್ 100% ವಿ ಹ್ಯಾವ್ ರೀಚ್ಡ್ ದಟ್। ಸರ್ ಈಗ ಬಿಜಾಪುರ ರೋಡ್ ಅಂದ್ರೆ ಅದು ಇಂಡಿಯನಲ್ಲಿರೋ ಬಿಜಾಪುರ ರೋಡ್, ಬಿಜಾಪುರದಲ್ಲಿರೋ ರೋಡ್, ಇಂಡಿಯಿಂದ ಬಿಜಾಪುರಕ್ಕೆ ಬರ್ತೀವಿ ಅನ್ನೋದು ಇಂಡಿಯಾ ನಗರದೊಳಗೆ ಬಿಜಾಪುರ ರೋಡ್ ಅಂತ ಕರೀತಾರೆ ಅವ್ರಿಗೆ। ಬಿಜಾಪುರದೊಳಗೆ ಅಲ್ಲಿ ಕೇಳಿ ಬಿಜಾಪುರದಾಗ APMC ಮುಂದೆ ಹೋದ್ರೆ ಇಂಡಿಯಾ ರೋಡ್ ಅಂತ ಕರೀತಾರೆ ಅದಕ್ಕೆ, ಆ ರೀತಿ ನೀವು ಅರ್ಥೈಸ್ಕೋಬಹುದು। और खबरों के लिए देखते रहिए बी न्यूज नेशन।